ಪ್ರಿಯಾಂಕ್ ಖರ್ಗೆಗೆ ಛಲವಾದಿ ಒಂದು ಪದವನ್ನ ಬಳಸಿದ್ರು ಬಿಜೆಪಿ ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ ಇದೀಗ ವಿವಾದವನ್ನ ಸೃಷ್ಟಿ ಮಾಡಿಕೊಂಡಿದ್ದಾರೆ. ಕಲಬುರಗಿಯಲ್ಲಿ ಆನೆ ಹೆಜ್ಜೆ ಹಾಕ್ತಾ ಹೋಗ್ತಿರುತ್ತೆ. ಆನೆ ಹಾದು ಹೋಗ್ತಾ ಇದ್ರೆ ನಾಯಿಗಳು ಬೊಗಳ್ತಾ ಇರ್ತವೆ. ಬೀದಿ ಬೇರೆ ನಾಯಿಗಳು ಬೌಬೋ ಅಂತ ಬೊಗಳ್ತಿರುತ್ತೆ. ನಾಯಿಗಳು ಬೊಗಳ್ತಾನೆ ಇರ್ತವೆ. ಪಿಎಂ ಮೋದಿ ಆನೆ ಇದ್ದಂತೆ ಯಾವತ್ತಾದ್ರೂ ಹೆದರುತ್ತಾ? ಹೀಗಂತ ಅಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಹೆಸರನ್ನ ಕೂಡ ಬಳಸಿರೋದು ವಿವಾದಕ್ಕೆ ಕಾರಣವಾಗ್ತಾ ಇದೆ. ಗುಲ್ಬರ್ಗಾದಲ್ಲಿ ಆನೆ ಹಾದು ಹೋಗ್ತಿದ್ರೆ ಅನೇಕ ಬೀದಿ ಎಲ್ಲ ಇರ್ತಕ್ಕಂಥ ನಾಯಿಗಳು ಎಲ್ಲ ಬೊಗಳ್ತವೆ. ನಾಯಿ ಬೊಗಳು ಬಿಡ್ತಲ್ಲ ಅಂತೇಳಿ ಆನೆ ಯಾವತ್ತಾದರೂ ಎದುರ್ಕೊಂಡು ಹಿಂದಕ್ಕೆ ನೋಡಿದ್ದನ್ನು ಯಾರಾದರೂ ಗಮನಿಸಿದ್ದೀರಾ? ಸಾಧ್ಯ ಇಲ್ಲ. ನಿಮ್ಮ ಕೂಗು ಅಷ್ಟೇ. ನೀವು ರೀ ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಆನೆ ಯಾರು ಅಂತ ಹೇಳ್ಬೇಕಾ? ಪ್ರಧಾನಮಂತ್ರಿ ನಾರಿ ಬಗಳೋರು ಇಲ್ಲಿ ಬಾವು 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 ಅಂತ ಬಗಳಲ್ವಾ? ಅದೇ ಪ್ರಿಯಾಂಕ ಖರ್ಗೆ ರೀ ಇಲ್ಲಿ ಬಾವು 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 ಅಂತ ಬಗಳಲ್ವಾ? ಅದೇ ಪ್ರಿಯಾಂಕ ಖರ್ಗೆ ರೀ ಗುಲ್ಬರ್ಗಾದಲ್ಲಿ. ಇನ್ನು ಇಷ್ಟೆಲ್ಲ ಆಕ್ರೋಶಗಳು ಕೇಳಿ ಬರ್ತಾ ಇದ್ದ ಹಾಗೆ ನನ್ನ ಹೇಳಿಕೆಯಿಂದ ನೋವಾಗಿದ್ರೆ ಅವರ ಹೆಸರು ಕೈ ಬಿಡ್ತೇನೆ, ಇದು ಕ್ಷಮೆ ಅಂತಲ್ಲ ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ನಾನು ಹೇಳಿದ್ದು ಗಾದೆಯಷ್ಟೇ ಅಂತ ಸಮರ್ಥಿಸಿಕೊಂಡಿದ್ದಾರೆ. ನಾನು ಹೇಳಿದ್ದು ಗಾದೆ ಅಷ್ಟೇ, ಅದನ್ನ ಅವರು ಇದಕ್ಕೆ ತಗೊಂಡ್ರು. ಬಟ್ ಅವ್ರ ಹೆಸರು ನಾನು ಹೇಳುವಾಗ ಹೇಳಿದ್ದು ನಿಜಾನ, ಇಲ್ಲ ಅಂತಲ್ಲ. ಆದ್ರಿಂದ ನಾನು ಹೇಳಿದ್ದೇನೆ, ಸೊ ಆನೆ ಹೋಗುವಾಗ ನಾಯಿಗಳು ಬೊಗಳೋದು ಸಹಜ, ಆದ್ರೆ ಆನೆ ಅದಕ್ಕೆಲ್ಲ ಏನು ರಿಯಾಕ್ಷನ್ ಕೊಡಲ್ಲ ಅನ್ನೋದನ್ನು ಹೇಳಿದ್ದೇನೆ. ಆದ್ರೆ ಇವ್ರ ಹೆಸರು ತಗೊಂಡಿದೀವಲ್ಲ, ಅವ್ರ ಹೆಸರನ್ನ ಕೈಬಿಟ್ರು ನೋಡಿ. ಅದನ್ನ ಕ್ಷಮೆ ಅಂತಲ್ಲ. ಅವ್ರಿಗೆ ನೋವಾಗಿದ್ರೆ ಆ ಹೆಸರನ್ನ ನಾನು ತೆಗೆದುಬಿಡ್ತೀನಿ. ಅವ್ರ ಹೆಸರನ್ನ ನಾನು ವಾಪಸ್ ತಗೊಂಡ್ಬಿಟ್ಟೆ. ಅದಾದ್ಮೇಲೆ ಅವ್ರಿಗದ ಸಂಬಂಧನೇ ಬರೋದಿಲ್ಲ. ಈಗ ಯಾರ ಹೆಸರು ಇಲ್ಲ. ಪ್ರಧಾನಮಂತ್ರಿಗಳನ್ನ ನಿಂದಿಸೋದನ್ನ ಈ ರೀತಿ ಯಾರು ಮಾಡಬಾರ್ದು. ಯಾಕಂದ್ರೆ ಅವ್ರ ದೇಶದ ಪರವಾಗಿ ಕೆಲಸ ಮಾಡ್ತಾರೆ. ಆದ್ರಿಂದಾಗಿ ಈಗ ನಾನು ಯಾರ ಹೆಸರು ತಗೊಂಡಿದ್ದೆ, ಈಗ ಅದ್ಯಾರ್ದು ಬಂದಿರೋದು ಪ್ರಿಯಾಂಕ ಖರ್ಗೆ ಅವ್ರದ್ದು. ಅವ್ರಿಗೆ ನೋವಾಗಿದ್ರೆ ನಂದು ವಿಷಾದ ಇದೆ, ವಾಪಸ್ ತೆಗೆದ್ಬಿಟ್ಟಿದೆ ಅಷ್ಟೇ. ನಾನು ಹೇಳಿದ್ದು ಗಾದೆ ಅಷ್ಟೇ, ಅದನ್ನ ಅವರು ಇದಕ್ಕೆ ತಗೊಂಡ್ರು. ಬಟ್ ಅವ್ರ ಹೆಸರು ನಾನು ಹೇಳುವಾಗ ಹೇಳಿದ್ದು ನಿಜಾನ, ಇಲ್ಲ ಅಂತಲ್ಲ. ಆದ್ರಿಂದ ನಾನು ಹೇಳಿದ್ದೇನೆ, ಸೊ ಆನೆ ಹೋಗುವಾಗ ನಾಯಿಗಳು ಬೊಗಳೋದು ಸಹಜ, ಆದ್ರೆ ಆನೆ ಅದಕ್ಕೆಲ್ಲ ಏನು ರಿಯಾಕ್ಷನ್ ಕೊಡಲ್ಲ ಅನ್ನೋದನ್ನು ಹೇಳಿದ್ದೇನೆ. ಆದ್ರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಒಂದ್ ಕಡೆ ಅವರ ಕಾರನ್ನ ಅಡ್ಡಗಟ್ಟಿ ಛಲವಾದಿ ನಾರಾಯಣಸ್ವಾಮಿ ವಿರುದ್ಧವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾರಿಗೆ ನೀಲಿ ಬಣ್ಣವನ್ನ ಎರಚಿದ್ದಾರೆ. ಅದೇ ದೃಶ್ಯಗಳನ್ನ ನೀವು ಗಮನಿಸಬಹುದು ಒಂದು ವಿಂಡೋದಲ್ಲಿ.